ಶ್ರೀದ್ವಯರಿಂದ ಮೆಡಿಟೈಡ್ ಆಸ್ಪತ್ರೆ ಲೋಕಾರ್ಪಣೆ, ಹಲವಾರು ಗಣ್ಯರು ಭಾಗಿ. ಹೌದು, ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಮಧುಗಿರಿ ರಸ್ತೆಯ ಕೆಇಬಿ ಮುಂಭಾಗ ನೂತನವಾಗಿ ಪ್ರಾರಂಭವಾದ ಮೆಡಿಟೈಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಶುಕ್ರವಾರ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಿವಗಂಗೆಯ ಹೊನ್ನಂಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕಂಬಾಳು ಮಠದ ಶ್ರೀಗಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶಿವಗಂಗೆಯ ಹೊನ್ನಂಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಗ್ರಾಮೀಣ ಪ್ರದೇಶವಾದ ದಾಬಸ್ಪೇಟೆ ಪಟ್ಟಣಕ್ಕೆ ಉತ್ತಮ ಸುಸಜ್ಜಿತ ಎಲ್ಲ ವ್ಯವಸ್ಥೆ ಒಳಗೊಂಡ ಆಸ್ಪತ್ರೆ ಅವಶ್ಯಕತೆ ಹೆಚ್ಚಿತ್ತು. ಈ ಅವಶ್ಯಕತೆಯನ್ನು ಮೆಡಿಟೈಡ್ ಆಸ್ಪತ್ರೆ ಮುಂದಿನ ದಿನಗಳಲ್ಲಿ ತುಂಬಲಿದೆ ಎಂದು ಅಭಿಪ್ರಾಯವನ್ನು ಪಟ್ಟರು. ಇನ್ನು ಹೊನ್ನಂಗವಿ ಮಠದ ಶ್ರೀಗಳು ಈ ಭಾಗದ ಜನತೆಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ನೀಡಲು ಮೆಡಿಟೈಡ್ ಆಸ್ಪತ್ರೆ ಮುಂದಾಗಿದೆ. ನುರಿತ ವೈದ್ಯರ ತಂಡ ಇಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿದಿರುವುದು ಸಂತಸದ ವಿಚಾರ. ಆಧುನಿಕ ಜೀವನ ಪದ್ಧತಿಯಲ್ಲಿ ಹಲವಾರು ಕಾಯಿಲೆಗಳಿಗೆ ತುತ್ತಾಗುತ್ತಿರುವ ಜನತೆಗೆ ಗುಣಮಟ್ಟದ ಆರೋಗ್ಯ ಸೇವೆ ಅವಶ್ಯಕತೆ ಸಹ ಹೆಚ್ಚಿದೆ ಎಂದು ಹೊನ್ನಂಗವಿ ಮಠದ ಶ್ರೀಗಳು ಹೇಳಿದ್ದು ಹೀಗೆ. ದಾಬಸ್ಪೇಟೆ ನಗರದಲ್ಲಿ ಇವತ್ತು ಮೆಡಿಟೈಡ್ ಹಾಸ್ಪಿಟ್ಲನ್ನು ಪ್ರಾರಂಭೋತ್ಸವ ಮಾಡಲಾಗಿದೆ. ಇದೊಂದು ಈ ಭಾಗದ ಜನತೆಗೆ ಒಂದು ಅತ್ಯಂತ ಈ ಭಾಗದ ಜನತೆಗೆ ಇದರಿಂದ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಈ ನಗರ ಪ್ರದೇಶದ ಒಂದು ವ್ಯವಸ್ಥೆ ಒಳಗಡೆ ಆಧುನಿಕ ಎಲ್ಲ ರೀತಿಯ ಸೌಕರ್ಯ ಇರುವಂಥ ಆಸ್ಪತ್ರೆ ದಾಬಸ್ಪೇಟೆಯಲ್ಲಿ ಪ್ರಾರಂಭ ಆಗಿದೆ. ಅಷ್ಟೇ ಅಲ್ಲ, ಆಸ್ಪತ್ರೆ ಎಷ್ಟು ದೊಡ್ಡದು ಅನ್ನೋದಕ್ಕಿಂತ ಇಲ್ಲಿ ಬರುವಂಥ ಡಾಕ್ಟ್ರು ಯಾವ ರೀತಿಯ ಕೆಲಸವನ್ನು ಮಾಡಿದ್ದಾರೆ, ಅವರ ಸಾಧನೆಗಳೇನೋ ಅನ್ನೋದ್ರ ಮೇಲೆ ಒಂದು ಆಸ್ಪತ್ರೆ ನಿಂತ್ಕೊಳ್ತದೆ. ಮೆಡಿಟೈಡ್ ಆಸ್ಪತ್ರೆ ಅಂತ ಒಂದು ಬಹಳ ದೊಡ್ಡ ಹೆಸರು ಮಾಡಿರುವಂಥ ವೈದ್ಯರನ್ನು ಇಲ್ಲಿ ಸೇರಿಸಿಕೊಂಡು ಎಲ್ರಿಗೂ ಸಹಿತ ಉತ್ತಮವಾದ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ರಾಜಶೇಖರವರು, ನಮ್ಮ ಮನೋರವರು, ವಿಜಯ್ರವರು ಅವರೆಲ್ಲ ಸೇರಿಕೊಂಡು ಮಾಡ್ತಾ ಇರುವಂತಹದ್ದು ಬಹಳ ಸಂತೋಷದ ಸಂಗತಿ. ಅಗತ್ಯವಾಗಿ ಇಲ್ಲಿ ಬೇಕಾಗಿತ್ತು ಆಸ್ಪತ್ರೆ ಅಂತ ಉತ್ತಮವಾದಂಥ ಹಾಸ್ಪಿಟ್ಲು ಮತ್ತು ಎಲ್ಲ ಸೌಕರ್ಯ ಆಸ್ಪತ್ರೆ ಆಪರೇಷನ್ನು ಒಳಗೊಂಡಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ನೀಡಲಾಗ್ತಾ ಇದೆ. ಇವತ್ತು ಪ್ರಾರಂಭೋತ್ಸವ ಆಸ್ಪತ್ರೆ ಚೆನ್ನಾಗಿ ನಡೀಲಿ ಅನ್ನುವಂಥ ಶುಭವನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ. ಕಂಬಾಳು ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ವಾತಾವರಣದಲ್ಲಿ ಉತ್ತಮ ಆಮ್ಲಜನಕ ದೊರೆಯಬೇಕು ಎಂದರೆ ಮರ ಗಿಡಗಳು ಅತ್ಯವಶ್ಯಕ. ಗಿಡಗಳನ್ನು ವಿತರಿಸಿ ಮೆಡಿಟೈಡ್ ಆಸ್ಪತ್ರೆಗೆ ಚಾಲನೆ ನೀಡಿರುವುದು ಉತ್ತಮ ಬೆಳವಣಿಗೆ. ತುರ್ತು ಆರೋಗ್ಯ ಸೇವೆಗೆ ಈ ಆಸ್ಪತ್ರೆ ದಾಬಸ್ಪೇಟೆ ಭಾಗದ ಜನತೆಗೆ ವರದಾನವಾಗಲಿದೆ ಎಂದು ಹೇಳಿದರು. ನಮಗೆ ಈಗ ಎಲ್ಲ ಕಲುಷಿತ ಆಗ್ತಾ ಇದೆ ವಾತಾವರಣ ಚೆನ್ನಾಗಿರಬೇಕು ಅಂದರೆ ಗಿಡ ಮರಗಳನ್ನ ಬೆಳೆಸಬೇಕು. ಆ ಕೆಲಸವನ್ನು ಪ್ರಾರಂಭದಲ್ಲೇ ಮಾಡಿದ್ದಾರೆ. ಹಾಸ್ಪಿಟ್ಲು ಕೂಡ ಅದೇ ರೀತಿ ಚೆನ್ನಾಗಿ ನಡೀತದೆ ಅಂಥದ್ದು ಒಂದು ಸಾಕ್ಷಿ ಇದು. ಏನಪ್ಪ ಅಂದರೆ ಹೇಳಿದರೆ, ನಾವು ಚೆನ್ನಾಗಿ ಗಾಳಿ ಸೇವನೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಪರಿಸರವನ್ನು ಗಿಡ ಮರಗಳನ್ನು ಬೆಳೆಸಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಒಂದು ಶುದ್ಧವಾದ ಗಾಳಿಯೇ ಬರಬೇಕಾಗ್ತದೆ. ಆ ಕೆಲಸವನ್ನು ಇವತ್ತು ನೂತನ ಹಾಸ್ಪಿಟ್ಲು ಮೆಡಿಟೈಡ್ ಹಾಸ್ಪಿಟ್ಲು ಓಪನ್ನಲ್ಲಿ ಮಾಡಿದ್ದಾರೆ. ಅವ್ರಿಗೆ ಶುಭವಾಗಲಿ. ಎಲ್ಲರೂ ಕೂಡ ಈ ಸುತ್ತಮುತ್ತಲಿನ ಜನ ಈ ಹಾಸ್ಪಿಟ್ಲನ್ನು ಉಪಯೋಗಿಸ್ಕೊಂಡು ಸದುಪಯೋಗ ಪಡ್ಕೊಳ್ಳಿ. ತಾವು ಚೆನ್ನಾಗಿ ಬದುಕಬೇಕು ಅಂದರೆ ಆರೋಗ್ಯ ಮುಖ್ಯವಾಗಿರಬೇಕು. ಆರೋಗ್ಯ ದೃಷ್ಟಿಯಿಂದ ಏನೋ ಅಪಘಾತ ಮತ್ತೊಂದು ಏನೋ ಒಂದು ಆದಾಗ ರಕ್ಷಣೆಗೆ ಒಂದು ಹಾಸ್ಪಿಟ್ಲ್ ಬೇಕು. ಅಂತ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿ ಶುಭವಾಗಲಿ. ಗ್ರಾಮೀಣ ಪ್ರದೇಶಕ್ಕೆ ಒಂದು ಉತ್ತಮ ಹಾಸ್ಪಿಟ್ಲೇ ಸ್ವಾಮೀಜಿ, ಏನು ಹೇಳ್ತಾರೆ ಸರ್? ಇದು ತುಂಬ ಕಡಿಮೆ ದರದಲ್ಲಿ ಒಂದೇ ಸೂರಿನಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿದ್ದಾರೆ. ಕಡಿಮೆ ದರದಲ್ಲಿ ಯುವಕರಿದ್ದಾರೆ, ಅವರು ಅನುಭವಸ್ಥರಿದ್ದಾರೆ. ಅದರಿಂದ ಕಡಿಮೆ ದರದಲ್ಲಿ ಮಾಡಿಕೊಂಡು ಎಲ್ರಿಗೂ ಅನುಕೂಲವಾಗೋ ರೀತಿಯಲ್ಲಿ ಹಾಸ್ಪಿಟ್ಲು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಜನರುಗಳು ಇದನ್ನು ಉಪಯೋಗಿಸ್ಕೊಂಡು ಬಳಸ್ಕೊಬೇಕು, ಸದ್ಬಳಕೆ ಮಾಡ್ಕೊಬೇಕು. ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ತ್ರಿನೇತ್ರ ಹಾಗೂ ಸಿಇಒ ವಿಜಯ್ ಮಾಧ್ಯಮಗಳೊಂದಿಗೆ ಇಬ್ಬರೂ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಹೊಂದಿರುವ ದಾಬಸ್ಪೇಟೆ ಪಟ್ಟಣಕ್ಕೆ ತುರ್ತು ಆರೋಗ್ಯ ಸೇವೆ ಗಮನಿಸಿ ಈ ಆಸ್ಪತ್ರೆ ಚಾಲನೆ ನೀಡಿದ್ದೇವೆ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಸೇವೆ ನಮ್ಮ ಗುರಿಯಾಗಿದೆ. ಮುಂದಿನ ದಿನಗಳಲ್ಲಿ NICU ಮತ್ತು ಕ್ಯಾತ್ ಲ್ಯಾಬ್ ಆರಂಭಿಸುವ ಗುರಿ ಹೊಂದಿದ್ದೇವೆ ಎಂದು ಇಬ್ಬರೂ ಸಹ ಹೇಳಿದ್ದು ಹೀಗೆ. ಇವತ್ತು ನಾವು 31ನೇ ತಾರೀಕು ನಾವು ಇವತ್ತು ಪೂಜೆ ಮಾಡಿಕೊಂಡು ಹೊನ್ನಂಗವಿ ಮಠದ ಸ್ವಾಮಿಗಳು ಮತ್ತು ಕಂಬಾಳು ಮಠದ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಮಗಲ್ಲದೆ ಎಲ್ಲ ಸುತ್ತಮುತ್ತ ಗ್ರಾಮೀಣ ಜನತೆಗಳು ಈ ದಾಬಸ್ಪೇಟೆ ಸುತ್ತಮುತ್ತ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಗಿಡವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ. ಸೊ ನಾವು ಹಾಸ್ಪಿಟ್ಲ್ ಇವತ್ತು ಉದ್ಘಾಟನೆ ಸಮಾರಂಭ ಉಚಿತ ಸೇವೆ, ಫ್ರೀ ಚೆಕಪ್ ಮತ್ತು ಫ್ರೀ OPD ಇದೆ. ಎಲ್ಲ ಜನರು ಬಂದು ಉಪಯೋಗಿಸ್ಕೊಳ್ತಾರೆ.
ಇವತ್ತು ಉದ್ಘಾಟನೆ ನಮ್ಮ ಕಂಬಾಳ್ ಸಂಸ್ಥಾನ ಮಠದ ನಮ್ಮ ಸ್ವಾಮೀಜಿ ಅವರು ಬಂದು ಪಾತ್ಪೂಜೆ ಮಾಡಿ, ಮೇಲಂಗವಿ ಅವರು ಬಂದಿದ್ದರು, ಹೊನ್ನಂಗವಿ ಅವರು ಬಂದಿದ್ದರು, ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ನಾವು ಇವಾಗ ಏನು ಇಲ್ಲಿನ ಗ್ರಾಮೀಣ ಭಾಗಕ್ಕೆ ನಾವು ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾವಿವತ್ತು ಪ್ರಾರಂಭ ಮಾಡಿದ್ದೀವಿ. ಆ ಪ್ರಾರಂಭದ ದಿನ ನಾವು ಇವಾಗ ಉಚಿತ ಚಿಕಿತ್ಸೆ ಮತ್ತು ವೈದ್ಯಕೀಯರ ಸಂದರ್ಶನ ಕೊಡ್ತಾ ಇದ್ದೀವಿ ಎಲ್ಲ ಪ್ರಜೆಗಳಿಗೂ. ಮತ್ತು 999 ಪ್ಯಾಕೇಜ್ ಹೆಲ್ತ್ ಚೆಕಪ್ ಅಂತ ಮಾಡಿದ್ದೀವಿ ನಾವು ಇವಾಗ. ಅದು 28 ಫೆಬ್ರವರಿ ತಾರೀಕುವರೆಗೂ ಇರುತ್ತೆ. ಅದರಲ್ಲಿ ಹಲವಾರು ಬ್ಲಡ್ ಟೆಸ್ಟು ಮತ್ತು ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇರುತ್ತೆ. ಸೊ ನಾವು ಈ ಥರ ಒಂದು ಒಳ್ಳೆ ಆರೋಗ್ಯ ಕೊಡಬೇಕು, ಆರೋಗ್ಯ ಭಾಗ್ಯ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಮೆಡಿಟೈಡ್ ಹಾಸ್ಪಿಟಲನ್ನು ಪ್ರಾರಂಭಿಸ್ತಿದ್ದೀವಿ ಇವತ್ತು. ಗ್ರಾಮೀಣ ಜನತೆಗೆ ಅನ್ನೋದಕ್ಕಿಂತ ಗ್ರಾಮೀಣ ಜನತೆಗೆ ನಾವು ಇಲ್ಲಿಂದ ಏನು ಕೊಡ್ಬೋದು ಅಂದರೆ ಮುಂದಿನ ದಿನಗಳಲ್ಲಿ NICU ತರಬೇಕು ಅಂತ ಇದ್ದೀವಿ. ಇಲ್ಲಿಂದ 40 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ NICU ಅನ್ನೋದು ಇಲ್ಲಿಲ್ಲ. NICU ಮೊದಲನೇ ನಮ್ಮ ಕನಸು, ನಮ್ಮ ಡಾಬಸ್ಪೇಟೆಗೆ ತರಬೇಕು ಅಂತ ಅಂದ್ಬಿಟ್ಟು ಆ NICU ತರ್ತೀವಿ. ಆ ಮುಂದಿನ ದಿನಗಳಲ್ಲಿ ಕ್ಯಾತ್ ಲ್ಯಾಬ್ ಅನ್ನು ಕೂಡ ಮಾಡಬೇಕು ಅಂದ್ಬಿಟ್ಟು ನಾವು ಈಗಾಗಲೇ ರಾಜಣ್ಣವ್ರ ಹತ್ರ ಡಿಸ್ಕಷನ್ನು ಮಾಡಿದ್ದೀವಿ. ಸೊ ಕ್ಯಾತ್ ಲ್ಯಾಬ್ ಕೂಡ ತರ್ತೀವಿ ಆದಷ್ಟು ಬೇಗ. ಇದು ನಮ್ಮ ಪ್ರಮುಖ 2 ಗುರಿಯಾಗಿದೆ ಸದ್ಯಕ್ಕೆ. ಈಗ ನೋಡಿ, ಬೇರೆ ಕಡೆ ಏನು ಅಂತ ಅಂದ್ಬಿಟ್ಟು ಹೇಳೋದಕ್ಕಿಂತ ನಮ್ಮಲ್ಲಿ ಇವಾಗ ಅತಿ ಕಮ್ಮಿ ಬೆಲೆಯಲ್ಲಿ ಈಗ OPD ಇರ್ಬೋದು 150 ರೂಪಾಯಿಂದ ನಾವು OPD ಎಲ್ಲ ಸ್ಪೆಷಾಲಿಟಿ 150 ರುಪೀಸ್ OPD ಮಾಡಿದ್ದೀವಿ. ಆಮೇಲೆ ಜನರಲ್ ವಾರ್ಡ್ ಕೂಡ 1200ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಎಲ್ಲ ಬ್ಲಡ್ ಚೆಕಪ್ ಮೇಲೂ ನಾವು ರಿಯಾಯಿತಿ ದರದಲ್ಲಿ, ಸಿಟಿ ಸ್ಕ್ಯಾನ್ ಕೂಡ ನಾವು ಕಾಸ್ಟ್ ಇದು ನೋಡಿಕೊಂಡು ನಮ್ಮ ಪ್ರಾಂತ್ಯದ ಜನಕ್ಕೆ ಒಳ್ಳೆಯದಾಗಬೇಕು ಅಷ್ಟೇ. ಸೊ ಆ ಒಂದು ಗುರಿ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದೀವಿ. ನನ್ನ ಹೆಸರು ತ್ರಿನೇತ್ರ KS, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೆಡಿಟೈಡ್. ಇದೇ ವೇಳೆಯಲ್ಲಿ ಉಚಿತ ಆರೋಗ್ಯ ಶಿಬಿರದ ಭಾಗವಾಗಿ ನೇತ್ರ ತಪಾಸಣೆ, ಆರೋಗ್ಯ ಶಿಬಿರ, OPD ಸಮಾಲೋಚನೆ ನಡೆಯಿತು. ನಂತರ ತುಮಕೂರಿನ ಸಿದ್ಧಗಂಗಾ ಮೆಡಿಕಲ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್ ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಈ ಭಾಗಕ್ಕೆ ಅತ್ಯವಶ್ಯಕ ಸೇವೆಯನ್ನು ನೂತನವಾದ ಮೆಡಿಟೈಡ್ ಆಸ್ಪತ್ರೆ ನೀಡಲಿದೆ ಎಂದು ಹೇಳಿದರು. ಈಗಾಗಲೇ ಕಳೆದ ಒಂದು 7-8 ವರ್ಷದಿಂದ ನಮ್ಮದು ವಿಕೇರ್ ಅನ್ನೋ ಒಂದು ಆಸ್ಪತ್ರೆ ನಮ್ಮ ಕುಮಾರವರ ಇತ್ತು. ಅದನ್ನು ಮುಂದುವರಿಕೆ ಅಷ್ಟೇ ಇದು. ಈಗ ಹೊಸದಾಗಿ ಎಲ್ಲ ಸ್ವಲ್ಪ ರಿನೋವೇಷನ್ ಮಾಡಿಬಿಟ್ಟು ಹೊಸ ಕನ್ಸಲ್ಟೆಂಟ್ಸ್ಗಳನ್ನೆಲ್ಲ ಅಪಾಯಿಂಟ್ ಮಾಡಿಕೊಂಡು ಮಾಡೋದಕ್ಕೆ ತ್ರಿನೇತ್ರ ಮತ್ತು ವಿಜಯ್ ಅವರಿಬ್ಬರು ಸೇರಿಕೊಂಡು ಕುಮಾರವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ. ಈ ಭಾಗಕ್ಕೆ ಆಸ್ಪತ್ರೆ ಬೇಕಾಗಿತ್ತು. ಭಾಳಷ್ಟು ಜನ ಇಲ್ಲಿ ಸುತ್ತಮುತ್ತ ಬಹಳಷ್ಟು ಇಂಡಸ್ಟ್ರೀಸ್ಗಳಿದೆ. ಭಾಳಷ್ಟು ಜನ ತುಮಕೂರಿಗೆ, ಬೆಂಗಳೂರಿಗೆ ಹೋಗೋದಕ್ಕೆ ಕಷ್ಟ ಆಗ್ತಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಇಷ್ಟೊಂದು ಸುಸಜ್ಜಿತವಾದ, ಇಷ್ಟೊಂದು ಒಂದು ದೂರದೃಷ್ಟಿ ಇಟ್ಕೊಂಡೇ ಕುಮಾರ್ ಅವರು ಆಸ್ಪತ್ರೆಯನ್ನು ಶುರು ಮಾಡಬೇಕು ಅಂತ ಮಾಡಿದ್ದು. ನಮ್ಮ ಲಿಂಗರಾಜು ಕುಮಾರ್ ಅವರು ಬ್ರದರ್ಸ್ ಎಲ್ಲರೂ ಸೇರಿಕೊಂಡು ಅದು ಇನ್ನೊಂದಷ್ಟು ಉನ್ನತ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತ್ರಿನೇತ್ರ ಅವನಿಗೆ ಹಾಸ್ಪಿಟ್ಲು ಬ್ಯಾಕ್ಗ್ರೌಂಡು ಎಲ್ಲ ಇದ್ದಿದ್ದರಿಂದ ಮತ್ತು ಅವನಿಗೆ ಹಾಸ್ಪಿಟ್ಲು ಮ್ಯಾನ್ ಪವರ್ ಮ್ಯಾನೇಜ್ ಮಾಡೋದು ಇದು ಎಲ್ಲ ಅವನಿಗೆ ಗೊತ್ತಿರೋದ್ರಿಂದ ವಿಜಯ್ ಅವರು ಅವರಿಬ್ಬರು ಸೇರಿಕೊಂಡು ಇದನ್ನು ಮಾಡ್ತಾಯಿದ್ದಾರೆ. ಈ ಭಾಗದ ಜನಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಚಿಕಿತ್ಸೆ ಆಗೋದಿಲ್ಲ ಅಂತಂದರೆ ಬೇಸಿಕ್ ಟ್ರೀಟ್ಮೆಂಟನ್ನೆಲ್ಲ ಕೊಟ್ಟು ಅವರು ತುಮಕೂರಿಗೆ ಕಳಿಸ್ಬೋದು. ನಮ್ಮ ಆಸ್ಪತ್ರೆ, ಸಿದ್ಧಗಂಗಾ ಆಸ್ಪತ್ರೆಯೂ ಇದ್ರ ಜೊತೆ ಟೈಅಪ್ ಮಾಡಿಕೊಂಡು ಇಲ್ಲಿಂದ ಆಸ್ಪತ್ರೆಗಳು ಇಲ್ಲಿಂದ ಕೆಲವು ಪೇಷಂಟ್ಸ್ಗಳು ಟ್ರೀಟ್ ಮಾಡದಿಲ್ಲದಂಥವನ್ನು ಅಲ್ಲಿಗೆ ರೆಫರ್ ಮಾಡಬೇಕು. ಅವತ್ತಿಂದಲೂ ಕಳೆದ 8 ವರ್ಷದಿಂದಲೂ ಮಾಡ್ಕೊಂಡೇ ಬಂದಿತ್ತು. ಅದೇ ರೀತಿ ಮುಂದುವರಿಸ್ತಾರೆ. ಈ ಭಾಗಕ್ಕೆ ಈ ಥರದ ಆಸ್ಪತ್ರೆ ಬೇಕಾಗಿತ್ತು. ಇದು ಇನ್ನೂ ಜಾಸ್ತಿ ಉನ್ನತವಾಗಿ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಲಿ, ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹಾರೈಸ್ತೀನಿ. ಈ ವೇಳೆಯಲ್ಲಿ ತುಮಕೂರಿನ ಸಿದ್ಧಗಂಗಾ ಮೆಡಿಕಲ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಂಚೆಮನೆ ರುದ್ರಪ್ಪ, ವಿಕೇರ್ ಶಾಲೆಯ ಸಂಸ್ಥಾಪಕ ರಾಜಶೇಖರ್, ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಕುಮಾರ್, ಕಂಬಾಳು ಸಹಕಾರ ಸಂಘದ ನೂತನ ಅಧ್ಯಕ್ಷ KB ಪ್ರಭುದೇವ್ ಹಾಗೂ ಇನ್ನಿತರ ಹಲವಾರು ಮುಖಂಡರು, ಗಣ್ಯರು, ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಒಂದು ನೂತನ ಆಸ್ಪತ್ರೆಯ ಚಾಲನೆಯ ದೃಶ್ಯಾವಳಿಗಳು ಹೀಗಿದೆ. ವಿಡಿಯೋ ಜರ್ನಲಿಸ್ಟ್ ಕುಪ್ಪೇಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.
ಶಾಂತಿ ಶಾಂತಿ ಶುಭಂ